ತಿಜೋರಿ ಪೆಟ್ಟಿಗೆ ಹಣವನ್ನು, ವಜ್ರವೈಡೂರ್ಯವನ್ನು, ಬೆಳ್ಳಿ, ಚಿನ್ನ ಮತ್ತು ಇತರ ಪದಾರ್ಥಗಳು, ಮುತ್ತು ರತ್ನಗಳು, ಹವಳಗಳು, ದೇವರ ಬೆಳ್ಳಿ ಸಾಮಾನುಗಳು, ಮನೆಯಲ್ಲಿರೋ ಗೃಹಿಣಿಯ ಪ್ರತಿಯೊಂದು ಚಿನ್ನದ ಒಡವೆಗಳನ್ನು ಈ ರೀತಿ ಪೆಟ್ಟಿಗೆಯಲ್ಲಿ ಇಡಬೇಕು. ಇದನ್ನು ಎಲ್ಲಿಡಬೇಕು ಅಂತ ನನಗೆ ಕರೆ ಮಾಡಿ ನಾನು ತಿಳಿಸಿಕೊಡುವೆ. ನಿಮ್ಮ ಮನೆಯಲ್ಲಿ ಹೊರಗಡೆ ಗಿರಿವಿ ಇಟ್ಟಿರುವಂಥ ಒಡವೆಗಳು ಸಹ ಇದನ್ನು ಪೆಟ್ಟಿಗೆಯನ್ನು ನಾನು ಹೇಳಿದಂಥ ಜಾಗದಲ್ಲಿ ಇಟ್ಟುಕೊಂಡು ಸೋಮನ ಜಾಗದಲ್ಲಿ ಉತ್ತರ ದಿಕ್ಕಿನಲ್ಲಿ ಇಟ್ಕೊಂಡ್ರೆ ಮನೆಗೆ ವ್ಯವಸ್ಥಿತವಾಗಿ ಕಳೆದು ಹೋಗಿರೋದು, ಬಡ್ಡಿ ಕಟ್ತಿರೋದು, ಸುಸ್ತಾಗಿ ಮಾರಬೇಕಾಗಿರೋದೆಲ್ಲ ಒಳಗೆ ಬಂದ್ಬಿಡುತ್ತೆ. ಈ ಪೆಟ್ಟಿಗೆಗೆ ವಿಶೇಷತೆ ಆಗಿದೆ. ನಮ್ಮ ಸಂಸ್ಕೃತಿನ ಯಾವತ್ತೂ ಬಿಡಬಾರ್ದು. ಪಾರಂಪರಿಕವಾಗಿ ವಿಜ್ಞಾನದ ವಿಚಾರದ ಮೊರೆ ಹೋಗಬೇಕು. ಅಲ್ಮೇರಾದಲ್ಲಿ ಬಟ್ಟೆಗಳಿಡೋ ಜಾಗದಲ್ಲಿ ಚಿನ್ನ ಒಡವೆನ ಇಡಬಾರ್ದು, ಹಣನ ಇಡಬಾರ್ದು. ಇದನ್ನು ಶುಭ್ರತೆಯಲ್ಲಿ ಕಾಪಾಡಬೇಕು. ನೀರನ್ನು ತೊಟ್ಟಿಯಲ್ಲಿ ನೀರನ್ನು ಇಡ್ತೇವೆ, ಅಥವಾ ದವಸ ಧಾನ್ಯಗಳನ್ನು ಅಡುಗೆ ಮನೆಯಲ್ಲಿ ಇಡ್ತೇವೆ, ಬಟ್ಟೆಗಳನ್ನು ಮಲಗೋ ಮನೆಯಲ್ಲಿ ಇಡ್ತೇವೆ. ಹಣನ ನಾನು ಹೇಳಿದ ಜಾಗದಲ್ಲಿ ಉತ್ತರ ದಿಕ್ಕಿನಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಇಡಬೇಕು. ಹಾಗಾಗಿ ಸ್ನೇಹಿತರೆ, ಯಾವತ್ತೂ ಮರಿಬಾರ್ದು, ಅಜ್ಞಾನವಾಗಬಾರ್ದು ಮತ್ತು ಮೂಢನಂಬಿಕೆ ಅಂತ ಹೇಳಬಾರ್ದು. ಇದೇ ನಮ್ಮ ಧರ್ಮ, ವಿಜ್ಞಾನ. ನೋಡ್ಕೊಳ್ಳಿ, ಹುಷಾರಾಗ್ರಿ. ಕರೆ ಮಾಡಿ ನನಗೆ.